ಇದು ನನ್ನ ತವ್ರ ಮನೆ ಸರ್. ನನಗೆ ಅನ್ನ ಹಾಕಿದ್ದ ನಿರ್ಮಾಪಕ, ವಿತರಕ, ಪ್ರದರ್ಶಕ ಇರುವಂಥದ್ದು. ನಾನು ಕಲಾವಿದೆಯಾಗಿ ಬಂದೆ. ನನಗೆ ಈ ಋಣಕ್ಕಿಂತ ದೊಡ್ಡ ಋಣ ಎಲ್ಲೂ ಇಲ್ಲ. ಸೊ ಅದರಿಂದಾಗಿ ಇದರಿಂದ ನನಗೆಲ್ಲವೂ ಶುರುವಾಯಿತು. ಈ ಸಲ ನನಗೆ ಎಲ್ಲರೂ, ನನ್ನ ಆತ್ಮೀಯರೆಲ್ಲರೂ ತಾವು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವರೆಲ್ಲರೂ ನಿಂತ್ಕೊಳ್ಳಿ ಎಂದಿದ್ದಕ್ಕೆ ನಾನು ಈ ಸಲ ಬಂದು ನಿಂತಿದ್ದೀನಿ. ನನ್ನ ಎಲ್ಲ ಸದಸ್ಯರು, ಆತ್ಮೀಯರು, 3 ವಲಯದ ನಮ್ಮೆಲ್ಲ ಆತ್ಮೀಯ ಸದಸ್ಯರು ನನಗೆ ನಿಲ್ಲಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ಒಂದಷ್ಟು ಕೆಲಸಗಳಾಗಬೇಕು ಅಂತ ಹೇಳಿದ್ದಾರೆ. ಸೊ ಅದರಿಂದಾಗಿ ಈ ಸಲ ನಿಂತಿದ್ದೀನಿ. ಖಂಡಿತವಾಗ್ಲೂ ಗೆಲ್ತೀವಿ, ಗೆದ್ದು ಒಳ್ಳೆ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಇದೆ. ನಾನು ಭರವಸೆ ಕೊಡಲ್ಲ, ಮಾಡ್ತೀನಿ ನಾನು. ಯಾಕೆಂದರೆ ನನ್ನ ತವ್ರ ಮನೆಗೆ ನಾನು ಕೆಲಸ ಮಾಡೋದು ನನ್ನ ಧರ್ಮ. ಸೊ ಕಡೆ ಇಂಡಸ್ಟ್ರಿ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಏನೋ ಗಟ್ಟಿ ಧ್ವನಿಯಾಗಿ ನಿಂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಂತ್ಕೋತಾರೆ ಅಂತ ಹೇಗೆ ಅಂತ ಸರ್? ಗಟ್ಟಿ ಧ್ವನಿಯಾಗಿಯೇ ನಿಲ್ಲಬೇಕು ಅಂತಾನೆ ನಿಂತ್ಕೋಬೇಕು ಸರ್. ಈ ವಾಣಿ 44ರಲ್ಲಿ ಕಟ್ಟಿರ್ತಕ್ಕಂಥ, ನಮ್ಮ ಹಿರಿಯರೆಲ್ಲರೂ ಕಟ್ಟಿರ್ತಕ್ಕಂಥ ಇಂಥ ಭದ್ರವಾದಂಥ ಇಲ್ಲ ಈ ಮಂಡಳಿಯನ್ನು ಇಲ್ಲಿ ನಾವು ನಿಂತ್ಕೊಳ್ಬೇಕಾದ್ರೆ ಇಲ್ಲಿ ಯಾವತ್ತೂ ಕೂಡ ಇಲ್ಲಿಯ ವಸ್ತುಗಳು ಹೋಗೋದಕ್ಕಲ್ಲ, ಇಲ್ಲಿಗೆ ತಂದು ಹಾಕೋಕ್ಕೆ ಇರೋದಿದು. ಇದು ರಾಜ್ಕುಮಾರ್ ಅವರೆಲ್ಲರೂ ಕೂಡ, ಪಾರ್ವತಮ್ಮ ರಾಜ್ಕುಮಾರ್ ಅವರು ನನಗೆ ಆಶೀರ್ವಾದ ಮಾಡಿದ್ದು. ರಾಜ್ಕುಮಾರ್ ಅವರು ನನಗೆ ಆಶೀರ್ವಾದ ಮಾಡಿ ಇಲ್ಲ ನನಗೆ ಕೂರಿಸೋದೇನು, ನಾನು ಅಧ್ಯಕ್ಷೆಯಾಗಿದ್ದಾಗ ಅವ್ರು ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ಟು ನಮಗೆ ಹೆಮ್ಮೆಯಿಂದ ಈ ಕೆಲಸ ಮಾಡು ಅಂತ ನನಗೆ ಮೊದಲಿಂದನೂ ಹೇಳ್ದಂಥವ್ರು. ಸೊ ಅದರಿಂದಾಗಿ ನನಗೊಂದು ನಾನು ಬದ್ಧ, ಈ ಉದ್ಯಮಕ್ಕೆ ಬದ್ಧ. ಸೊ ಈ ಉದ್ಯಮದ ಜೊತೆ ನಾನು ಇರ್ತೀನಿ ಅಷ್ಟೇ. ಯಾವತ್ತು ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ ಸರ್. ಎಲ್ಲ ಒಗ್ಗಟ್ಟು ನೋಡಿಬೇಕಾದ್ರೆ ಒಂದು ಮಾತು ಕೇಳಲ್ಲ, ಒಂದು ಒಳ್ಳೆ ಕೆಲಸಗಳನ್ನು ಮುಂದಾಕಾಗ್ತಿಲ್ಲ, ಬೇರೆ ಭಾಷೆ ಅವಳಿಗಳನ್ನ ತಡೆಯೋಕ್ಕಾಗ್ತಿಲ್ಲ, ಮತ್ತೇನು ಮಾಡ್ತಾ ಇದ್ದಾರೆ ಸರ್? ಒಂದೇ ಹೇಳ್ತೀನಿ, ನಾವು ಬರೀ ಜಗಳ ಮಾಡ್ಕೊಳ್ತಾ ಇದ್ದರೆ ಏನೂ ಕೆಲಸಗಳಾಗಲ್ಲ. ನಾವು ಇಲ್ಲಿ ಬರೋದೇ ಕೆಲಸಕ್ಕೋಸ್ಕರ. ಕೆಲಸ ಮಾಡಬೇಕು ಅಂದರೆ ನಾವು ಜಗಳಗಳು ಕಮ್ಮಿ ಮಾಡಿ ಎಲ್ಲರನ್ನೂ ಒಳಗೊಂಡಂತೆ ಮಾಡಬೇಕಾಗತ್ತೆ ಸರ್. 3 ವಲಯದ ಜೊತೆಯಲ್ಲಿ ಇಡೀ ಚಿತ್ರೋದ್ಯಮ ತಾವು ನೆನಪಿಸ್ಕೋಬೋದು. ಇಡೀ ಚಿತ್ರೋದ್ಯಮವನ್ನು ನಾನು ಅಧ್ಯಕ್ಷೆಯಾಗಿ ಬಂದಿದ್ದಾಗ 15 ದಿನ ಚಿತ್ರೀಕರಣವನ್ನು ನಿಲ್ಲಿಸಿ ಅಮೃತ ಮಹೋತ್ಸವವನ್ನು ಮಾಡಿದ್ವಿ. 3 ದಿನ ಸಂಭ್ರಮಿಸ್ಕೊಂಡ್ವಿ. ಅದು ಚಿತ್ರರಂಗದ ಶಕ್ತಿ. ಒಬ್ಬ ಹೆಣ್ಣು ಮಗಳನ್ನು ನಿಲ್ಲಿಸಿ ಅವಳಿಗೆ ಪ್ರೋತ್ಸಾಹಿಸಿ ಘನತೆಯನ್ನು ತಂದುಕೊಟ್ಟಂಥದ್ದು ಈ ವಾಣಿಜ್ಯ ಮಂಡಳಿ. ಅದರಿಂದಾಗಿ ನನಗೆ ಸಂಪೂರ್ಣವಾಗಿ ನನ್ನ ಉದ್ಯಮದ ಬಗ್ಗೆ ಗೌರವ ಇದೆ. 3 ವಲಯ ಮತ್ತು ಇಡೀ ಚಿತ್ರೋದ್ಯಮ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ನಂತರ ಗಣೇಶ್ ಅವರು ಕಾರ್ಯದರ್ಶಿಯಾಗಿ ನಿಂತಿದ್ದಾರೆ. ಅವರು ಕೆಲಸದಲ್ಲಿ ದೈತ್ಯ, ಅವರಿಗೆ ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ನಾನು ಯಾರ ಹೆಸರನ್ನು ಕೂಡ ಇಲ್ಲಿ ಎತ್ತಕ್ಕೆ ಇಷ್ಟಪಡೋದಿಲ್ಲ. ನನ್ನ ಬಗ್ಗೆ ನಾನು ಮಾತಾಡ್ತೀನಿ. ಸೊ ನನಗೆ ನನ್ನದೇ ಆದಂಥ 53 ವರ್ಷ ನನ್ನ ಚಿತ್ರರಂಗಕ್ಕೆ ಬಂದು ಆಯಿತಾ. ಸೊ ಅದರಿಂದಾಗಿ ನನಗೆ ಯಾರ ಮಾತುಗಳು, ನೀವು ನನ್ನನ್ನು ನೋಡಿದ್ರಾ, ಅವ್ರು ನೋಡಿದ್ರಾ? ಸೊ ನಾನು ಇಂಡಸ್ಟ್ರಿಗೆ ಬಿಟ್ಟು